ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈ ಹೂಗಳ ರಾಶಿ ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ನಾನಿವತ್ತು ಹೋಗಿರೋವಂಥದ್ದು ಎಲ್ಲಿಗೆ ಅಂತಂದ್ಬಿಟ್ಟು. ಹೌದು, ನಾನು ಲಾಲ್ಬಾಗ್ ಹೋಗಿದ್ದೀವಿ. ವರ್ಷದಲ್ಲಿ 2 ಸತಿ ನಡೆಯುವಂಥ ಒಂದು ಪುಷ್ಪ ಪ್ರದರ್ಶನ, ಫ್ಲವರ್ ಶೋ ಅಂತ ಹೇಳಬಹುದು. ಸೊ ಈ ವರ್ಷ ಯಾವ ಥೀಮಲ್ಲಿ ಮಾಡಿದ್ದಾರೆ, ಏನು ಎತ್ತ ಅಂತ ನೋಡೋಣ ಬನ್ನಿ. ಬೆಂಗಳೂರಲ್ಲಿರುವಂಥ ಒಂದು ಫೇಮಸ್ ಜಾಗ ಲಾಲ್ಬಾಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಎವ್ರಿ ಇಯರ್ 2 ಟೈಮ್ಸ್, ಒಂದು ಜನವರಿ 26ಗೆ ಮತ್ತು ಆಗಸ್ಟ್ 15ಗೆ ಇಲ್ಲಿ ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾರೆ. ಸೊ ನಾವು ಆ್ಯಕ್ಚುಲಿ ಜನವರಿನಲ್ಲೂ ಹೋಗಿದ್ವಿ. ಸೊ ಇನ್ನೂ ಒಂದು ಸತಿ ನಮ್ಮ ದೊಡ್ಡಮ್ಮ ಊರಿಂದ ಬಂದಿದ್ದರು, ಅವರು ನೋಡಬೇಕು ಅಂತಂದಿದ್ದಕ್ಕೆ ಸರಿ ಹೋಗೋಣ ಅಂತಂದ್ಬಿಟ್ಟು ಹೋಗಿದ್ದು. ಹಾಯ್ ಮಾಡಮ್ಮ. ಹಾಯ್ ಹಾಯ್ ಲಾಲ್ಬಾಗ್. ಹೋಗೋ ಯಾವ ಇಂಟೆನ್ಷನ್ನೂ ಇರಲಿಲ್ಲ, ಬಟ್ ಆದ್ರೂ ಅವರಿಗೋಸ್ಕರ ಹೋಗೋಣ ಅಂತಂತಂದ್ಬಿಟ್ಟು ಹೊರಟಿದ್ದು. ನಾನು ಯಾವತ್ತೂ ಈ ಬೋನಿ ಸಾಯಿ ಪಾರ್ಕ್ ಒಳಗಡೆ ಹೋಗೇ ಇರಲಿಲ್ಲ. ಸೊ ನೋಡೋಣ ಅಂತಂತಂದ್ಬಿಟ್ಟು ಹೊರಟ್ವಿ. ಇಲ್ಲಿನ ಸ್ಪೆಷಾಲಿಟಿ ಏನು ಅಂತಂತಂದರೆ, ಈ ಕಂಟೈನರ್ಗಳಲ್ಲಿ ಈ ಚಿಕ್ಕ ಚಿಕ್ಕ ಮರಗಳನ್ನ ಬೆಳೆಸ್ತಾರೆ. ನೀವೆಲ್ಲ ನೋಡಿರ್ತೀರ, ಚಿಕ್ಕ ಚಿಕ್ಕ ಆರೆಂಜು ಮತ್ತು ಆ್ಯಪಲ್ಲು ಅದರದ್ದೆಲ್ಲನೂ ಮರಗಳನ್ನ ಕಂಟೈನರ್ ಒಳಗಡೆ ಬೆಳೆಸ್ಬಿಟ್ಟು ತುಂಬ ಇಂಡೋರ್ ಪ್ಲ್ಯಾಂಟ್ ಹಾಗೂ ಇದನ್ನು ಯೂಸ್ ಮಾಡ್ತಾರೆ. ಈ ಗಿಡ ಅಂತೂ ಎಷ್ಟು ಸುತ್ತಾಕೊಂಡಿತ್ತು ಗೊತ್ತಾ. ನೋಡಿ ತುಂಬಾ ಖುಷಿ ಆಯಿತು. ಈ ಪಾರ್ಕ್ ಒಳಗಡೆ ನಾನು ಯಾವತ್ತೂ ಬಂದಿರಲಿಲ್ಲ. ತುಂಬ ಸತಿ ನಾವು ಹೋಗಿದ್ರು ಎಷ್ಟೊಂದು ಕಡೆ ನಾವು ಓಡಾಡೇ ಇರೋದಿಲ್ಲ. ಸೊ ಇದು ನನಗೆ ಒಂದು ಹೊಸದಾಗಿ ನಾನು ನೋಡಿದ್ದು ಅಂತ ಅನ್ನಿಸ್ತು ನನಗೆ. ಆ ಚಿಕ್ಕ ಕಂಟೈನರಲ್ಲಿ ಆ ಮರಗಳನ್ನೆಲ್ಲ ಬೆಳೆಸಿರೋದೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಹೊರಟಿದ್ದು ಜಗತ್ ಪ್ರಸಿದ್ಧವಾದ ಗಾಜಿನ ಮನೆ. ಎವ್ರಿ ಇಯರ್ ನಿಮಗೆ ಗೊತ್ತಿರೋಂಗೆ ಗಾಜಿನ ಮನೆ ಒಳಗಡೆನೇ ಆ ಥೀಮ್ನ ಚೇಂಜ್ ಮಾಡೋದು. ಸೊ ಬೇರೆ ಎಲ್ಲ ನಾರ್ಮಲಾಗಿ ನಾವು ಲಾಸ್ಟ್ ಇಯರ್ ಎಲ್ಲ ನೋಡಿರೋ ಥರನೇ ಇತ್ತು. ಈ ಸಲದ ಥೀಮ್ ಬಂದ್ಬಿಟ್ಟು ಫ್ರೀಡಮ್ ಫೈಟರ್ಸ್, ಸ್ವತಂತ್ರ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಆಗಿತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಅಂತಂದರೆ ಯಾರಿಗೆ ತಾನೇ ಗೊತ್ತಿರಲಿಲ್ಲ. ಅವರು ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರತಿ. ಇಂಗ್ಲೀಷ್ ಅವರು ಆಕ್ರಮಣ ಮಾಡಿದಾಗ ಅವರು ವಿರುದ್ಧ ಫುಲ್ಲು ಧೈರ್ಯವಾಗಿ ಹೋರಾಡಿ ಅವರ ದೇಶ ಪ್ರೇಮನ ಅವರು ತೋರಿಸ್ಕೊಂಡಿದ್ದಾರೆ. ಸೊ ಅಂಥ ಶೂರ ನಾಯಕಿಯ ಬಗ್ಗೆ ಅವರು ಈ ಸತಿ ಒಂದು ಥೀಮ್ ಮಾಡಿದರು. ಇದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಅವರು ನಮ್ಮ ಕರ್ನಾಟಕದ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರು. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸೈನ್ಯದ ಮುಖ್ಯ ನಾಯಕರಾಗಿದ್ದರು ಇವರು ಅಷ್ಟೇ. ಇಂಗ್ಲೀಷರ ವಿರುದ್ಧ ಜನಗಳನ್ನೆಲ್ಲ ಒಂದುಗೂಡಿಸಿ ಅವರು ಜನಗಳಲ್ಲಿ ಧೈರ್ಯನ ತುಂಬ್ತಾಯಿದ್ರು. ಸೊ ಇವರ ಇನ್ನೊಂದು ಹೆಸರು ರಾಯಣ್ಣ ಅಂತಲೂ ಕರೀತಾರೆ. ಸೊ ನಿಮಗೆಲ್ಲರಿಗೂ ಇವ್ರ ಬಗ್ಗೆ ಎಲ್ಲನೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಂಗಾಗಿ ನಾನೇನು ಡೀಪಾಗಿ ನಿಮಗೇನು ಹೇಳಕ್ಕೆ ಹೋಗೋದಿಲ್ಲ. ಇದು ಬಂದು HMT ವಾಚು. ಮೊದಲೆಲ್ಲ ಲಾಲ್ಬಾಗಲ್ಲಿ HMT ವಾಚು ಓಡ್ತಾ ಇತ್ತು, ಅಂದರೆ ಅದು ರನ್ನಿಂಗಲ್ಲಿತ್ತು. ಬಟ್ ಆದರೆ ಇವಾಗ ಅದನ್ನು ಮೇಂಟೆನೆನ್ಸ್ ಏನು ಇಲ್ದಿರ ಅದರದ್ದು ನೀಡಲ್ಸ್ ಎಲ್ಲನೂ ತೆಗೆದುಬಿಟ್ಟಿದ್ದಾರೆ. ಸೊ ಅಲ್ಲಿಂದ ನಾವು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಬರೋವಾಗ ನಾನು ಈ ಒಂದು ದೊಡ್ಡ ಮರ ನೋಡಿದೆ. ಇದು ನೋಡಿದ ತಕ್ಷಣ ನನಗೆ ಹೆಂಗೆ ಅನ್ನಿಸ್ತು ಅಂತಂದರೆ ಯಾವುದೋ ಹಾರರ್ ಮೂವಿನಲ್ಲಿರೋ ಮರನೋ ಅಂತ ಅನ್ನಿಸ್ಬಿಡ್ತು. ಆ ಕ್ಲೈಮೇಟ್ಗೋ ಏನೋ ಗೊತ್ತಿಲ್ಲ, ಬಟ್ ಆದರೂ ನನಗೊಂದು ನಿಮಿಷ ಭಯನೇ ಆಯಿತು ಅಂತಲೇ ಹೇಳ್ಬೋದು. ಬಟ್ ಸಕ್ಕತ್ತಾಗಿದೆ, ಎಷ್ಟು ವಿಶಾಲವಾಗಿ ಹರಡ್ಕೊಂಡಿದೆ ಗೊತ್ತಾ. ಅಲ್ಲಿಂದ ಬರ್ತಾ ಮಳೆನೇ ಬಂದುಬಿಡ್ತು. ಸ್ವಲ್ಪ ತುಂತುರು ಮಳೆ ಅಷ್ಟೇ ಇದೇನೆ, ಬಟ್ ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲೂ ಟಯರ್ಡ್ ಅಂತ ಅನಿಸಿಲ್ಲ. ಕ್ಲೈಮೇಟ್ ಬಿಸಿಲೆಲ್ಲ ಇಲ್ಲದ ಇದ್ದಿದ್ದರಿಂದ ಎಷ್ಟು ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆಗೆ ಹೊರಟು ಬಂದ್ವಿ. ಬಟ್ ಆದ್ರೂ ಲಾಂಗ್ ವೀಕೆಂಡಲ್ಲಿ ಒಂದಿನ ಹೊರಗಡೆ ಹೋಗಿ ಬಂದಿದ್ದಕ್ಕೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು, ಮತ್ತು ಏನೋ ನೆಮ್ಮದಿ ಅಂತಲೂ ಅನ್ನಿಸ್ತು. ಮನೇಲೇ ಕೂತು ಬೋರ್ ಹೊಡೆದಿರುತ್ತೆ ಯಾವಾಗಲೂ. ಮಕ್ಕಳಿಗೂ ಅಷ್ಟೇ ಬುಕ್ಸ್ ಅದು ಇದು ಬರೀ ಓದು ಸ್ಕೂಲ್ ಅಷ್ಟೇ ಆಗಿರುತ್ತೆ. ಒನ್ಸ್ ಇನ್ ಅ ವೈಲ್ ಈ ಥರ ಹೊರಗಡೆ ಹೋಗಿ ಬಂದರೆ ಅವ್ರಿಗೂ ಖುಷಿ ಆಗುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ, ಮೇ ಬಿ ಈ ವೀಕೆಂಡ್ವರೆಗೂ ಇರುತ್ತೆ ಅಂತ ಅನಿಸುತ್ತೆ. ಅಲ್ಲಿಂದ ನನ್ನ ಕಸಿನ್ ಮನೆಗೆ ಹೊರಟ್ವಿ. ಸೊ ಅಲ್ಲಿ ನನ್ನ ಪುಟಾಣಿ ರಾಧೆಗೆ ಅಲಂಕಾರ ಮಾಡಿದ್ಲು ನನ್ನ ಕಸಿನು. ಸೊ ಹಂಗಾಗಿ ಅವಳನ್ನ ಹೋಗಿ ನೋಡಿಕೊಂಡು ಆರತಿ ಎಲ್ಲ ಮಾಡಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಸೊ ಈಗಿತ್ತು ನಮ್ಮ ವೀಕೆಂಡ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದರಿಂದ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಲವ್ ಯು ಆಲ್.